ನಾಡಿದ್ದು ಮತ್ತೊಮ್ಮೆ ಅದರ ಬಗ್ಗೆ ಅಂದ್ರೆ ರಾಮಲಿಂಗಾರೆಡ್ಡಿ ಹೇಳಿದ್ರು ನೋಡಿ, ಅದರ ಒಳಗೆ ಏನಿದೆ ಅಂತ ಗೊತ್ತಿಲ್ಲ, ನಮಗೆಲ್ಲ ಕೊಡ್ತಾರೆ, ಅದನ್ನೆಲ್ಲ ನಾವು ಓದಬೇಕು, ಎಲ್ಲರಿಗೂ ಚೆನ್ನಾಗಿದ್ರೆ ಓಕೆ, ಚೆನ್ನಾಗಿಲ್ಲ ಅಂತಂದ್ರೆ ಮತ್ತೆ ಬಗ್ಗೆ ಚರ್ಚೆ ಆಗತ್ತೆ ಅಂತ ಹೇಳಿ. ಹಾಗಿದ್ರೆ ನೋಡಿ, ಒಂದು ಏನಾಗಿದೆ ಕರ್ನಾಟಕದಲ್ಲಿ ಬಹಳ ದೊಡ್ಡ ಒಂದು ದುರಂತ ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಪಾರ್ಲಿಮೆಂಟೇರಿಯನ್ಸ್ ಬಹಳ ಕಡಿಮೆ ಆಗಿದ್ದಾರೆ. ಪಾರ್ಲಿಮೆಂಟೇರಿಯನ್ಸ್ ಅಂದ್ರೆ ಸಂಸದೀಯ ಪಟುಗಳು, ರಮೇಶ್ ಕುಮಾರ್ ಅಂತವರು, ಆಮೇಲೆ ಈ ಬಸವರಾಜ ಬೊಮ್ಮಾಯಿ ಕೂಡ ಇದ್ರು, ಇಲ್ಲ ಅಂತಲ್ಲ, ಆಮೇಲೆ ಈ ಚಿಕ್ಕನಾಯಕನಹಳ್ಳಿಯಿಂದ ಗೆದ್ದು ಬರ್ತಾ ಇದ್ರಲ್ಲ ಅಂತ ತುಂಬಾ ಎಕ್ಸ್ಪರ್ಟ್ಗಳಿಲ್ಲ. ಮೊದಲೆಲ್ಲ ಈ ನಂಜೇಗೌಡರು ಅಂತಿದ್ರು ನೀರಾವರಿ ಬಗ್ಗೆ, ನಾಗೇಗೌಡರು ಅಂತಿದ್ರು, ಆಮೇಲೆ ಬೈರೇಗೌಡರು ಈ ಕೃಷ್ಣ ಬೈರೇಗೌಡರ ತಂದೆ, ಆಮೇಲೆ ಎಚ್ ಕೆ ಪಾಟೀಲ್ ಈಗಲೂ ಆ ಶಕ್ತಿ ಇದೆ ಕೆಲವೆಲ್ಲ, ಅವರೆಲ್ಲ ಒಂಥರ ನೇಪಥ್ಯಕ್ಕೆ ಸರದಂಗಿದೆ. ಅಂದ್ರೆ ನಿರಂತರವಾಗಿ ಮಾತಾಡಬಲ್ಲವರು. ಈ ಜಾತಿ ಗಣತಿ ವಿಚಾರದಲ್ಲಿ ಮಾತಾಡೋರೇ ಯಾರಿಲ್ಲ. ಈಗ ಆ ಒಂದು ಕಾಲದಲ್ಲಿ ಒಂದು ಫ್ರಂಟ್ ರಾ ಇತ್ತು ಕಣ್ರಿ, ಅಲ್ಲಿ ಜೆಡಿಎಸ್ ಜನತಾ ಪರಿವಾರದ ಪಿತಾಮಹಗಳು ಕೂತಿರೋರು, PGR ಸಿಂಧ್ಯಾ, ಇವರೆಲ್ಲ ಎಂತ ಬ್ರಿಲಿಯಂಟ್ಗಳು ಅಂತಂದ್ರೆ, ಈ PGR ಸಿಂಧ್ಯಾ ಎಲ್ಲ ಈ 4 ಬಸ್ಗಳನ್ನ ಅಲ್ಲಿ ಈಶಾನ್ಯ ವಾಯವ್ಯ ಅದೆಲ್ಲ ಮಾಡಿ ಅದನ್ನ ಒಂದು ತಹಬದಿಗೆ ತಂದವರು ಅಂತವರೆಲ್ಲ, ಅವರೆಲ್ಲ ಪಾಪ ನೋಡಿ ನೇಪಥ್ಯಕ್ಕೆ ಸರಿದೋಗ್ಬಿಟ್ರು, ಇಲ್ಲ ಅವರೆಲ್ಲ ಈಗ. ಅಂಥದ್ರಲ್ಲಿ ಅತಿ ಬುದ್ಧಿವಂತ ಅಂತ ಯಾರಿದ್ರು ಅದು ಸಿದ್ದರಾಮಯ್ಯನವರು ಮಾತ್ರ. ನೀವು ಪಕ್ಕಕ್ಕಿಡಿ ಮಾತಾಡಿ, ನಾನು ಕರ್ನಾಟಕದ ವಿಚಾರ ಬಗ್ಗೆ ಮಾತಾಡ್ತಾ ಇದ್ದೆ. ಒಂದು ಅಧಿಕೃತವಾಗಿ ಮಾತಾಡಬಲ್ಲಂತವರು, ನಿರರ್ಗಳವಾಗಿ ಮಾತಾಡಬಲ್ಲಂತವರು, ಅಂಕಿ ಅಂಶಗಳನ್ನಿಟ್ಟು ಮಾತಾಡಬಲ್ಲಂತವರು. ಸಿದ್ದರಾಮಯ್ಯ ಮಾತಾಡಿದ್ರೆ ಎದುರುಗಡೆ ಯಾರು ನಿಂತ್ಕೊಳ್ಳೋದಿಲ್ಲ ರೀ. ನಾನು ನೋಡಿದ್ದೀನಿ, ಅವರು ಆಡಳಿತ ಪಕ್ಷದಲ್ಲಿದ್ದಾಗ ವಿರೋಧ ಪಕ್ಷದಲ್ಲಿದ್ರು ಒಮ್ಮೆ ಆಡಳಿತ ಪಕ್ಷ ಬಿಜೆಪಿ, ನಾನು ಆ ಸಚಿವರ ಹೆಸರು ಹೇಳೋದಿಲ್ಲ, ಯಾವುದೋ ಒಂದು ವಿಚಾರಕ್ಕೆ ಎದ್ದು ನಿಂತುಬಿಟ್ರಪ್ಪ. ನಾನು ಕವರ್ ಮಾಡ್ತಾ ಇದ್ದೆ, ಯಾವುದೋ ಒಂದು ವಿಚಾರಕ್ಕೆ ಎದ್ದು ನಿಂತುಬಿಟ್ರು. ಆಗ ಸಿದ್ದರಾಮಯ್ಯ ಎದ್ಬಿಟ್ಟು ಅಂದ್ರೆ ಅವರು ಏಕವಚನದಲ್ಲಿ ಕರೆಯೋದು ಆ ವ್ಯಕ್ತಿಯನ್ನ, ಬೇಡ ಯಾರು ಅಂತ, ನಿನ್ನ ಇಲಾಖೆಗೆ ಈ ಬಾರಿ ಎಷ್ಟು ದುಡ್ಡು ಬಂದಿದೆ ಗೊತ್ತಾ ತಂದ್ರು ಅಷ್ಟೇ. ಆ ಸಚಿವ ಕಕ್ಕಾಬಿಕ್ಕಿ ಆಗ್ಬಿಟ್ಟ. ಇವ್ರು ಹೆಂಗೆ ಹೇಳಿದ್ರು ಅಂತಂದ್ರೆ, ನಿನ್ನ ಇಲಾಖೆಗೆ ಈ ಬಾರಿ ಡ್ಯಾಶ್ 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 385 ಪೈಸೆ ಎಷ್ಟು ಅಂತ ವಾಪಸ್ ಕೇಳಿದ್ರು. ಆ ಸಚಿವ ಕುತ್ಕೊಂಡ್ಬಿಟ್ಟ. ನಾನು ಅದನ್ನ ಹೇಳ್ತಿರೋದು ಅವ್ರ ಗ್ರೇಟ್. ಮತ್ತು ಇಂಥ ಒಂದು 25 ಜನ ಆದ್ರೂ ಬೇಕು ನಮಗೆ ಕರ್ನಾಟಕದಲ್ಲಿ, ಬಿಜೆಪಿಯಲ್ಲಿರಲಿ, ಕಾಂಗ್ರೆಸ್ ಅಲ್ಲಿರಲಿ, ಜೆಡಿಎಸ್ ಅಲ್ಲಿ ಎಲ್ಲ ಇದ್ರಿ. ಹಾಗಾಗಿ ನಾನು ಹೇಳಿದ್ರಲ್ವಾ, ಒಬ್ಬ ಸಿದ್ದರಾಮಯ್ಯ ಲಿಂಗಾಯತರನ್ನ 3ನೇ ಸ್ಥಾನಕ್ಕೋ ಒಕ್ಕಲಿಗರನ್ನ 4ನೇ ಸ್ಥಾನಕ್ಕೋ ತೋರಿಸುವಂತ ಒಂದು ಜಾತಿ ಗಣತಿ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಬರಬೇಕಾಗಿತ್ತ? ಅಥವಾ ಅದುವೇ ಅವರ ಪರಮ ಗುರಿ ಆಗಿದ್ರೆ ಸಿದ್ದರಾಮಯ್ಯನವರನ್ನ ಗೌರವಿಸೋಕ್ಕಾಗತ್ತಾ? ನಿಮ್ಮ ಉದ್ದೇಶ ಏನ್ರಿ, ದೇಶದ ರಾಜಕಾರಣ ಮಾಡ್ತಾ ಇದ್ರಿ ಅಂತಲೇ ಹೇಳ್ಬೇಕಷ್ಟೇ. ಆದ್ರೆ ಒಂದು ವಿಚಾರ ನೆನಪಿಟ್ಕೊಳ್ಳಿ ವೀಕ್ಷಕರೇ, ನಾನು ಕೇಳ್ತಿರೋದು, ನನಗನಿಸ್ತಾ ಇರೋದು, 816 ಹಿಂದುಳಿದ ವರ್ಗದ ಜಾತಿಗಳು ಸಿಕ್ತಲ್ವ ನಿಮಗೆ? 816 ಸಿಕ್ಕಿದೆ. ಅದರಲ್ಲಿ 464 ಜಾತಿಗಳು ಯಾರು ಅಂತಲೇ ಗೊತ್ತಿಲ್ಲ. ಅವರು ಅತಿ ಹಿಂದುಳಿದ ವರ್ಗ, ಅವ್ರಿಲ್ಲಿ ಸಾಯ್ಬೇಕು, ಅವ್ರಿಗೇನಾದ್ರೂ ಬೇಕಲ್ಲ, ಅವ್ರಿಗೇನಾದ್ರೂ ಸಿಗಬೇಕು ಅಂತಂದ್ರೆ ಅವ್ರದ್ದೊಂದು ಅಂಕಿಅಂಶಗಳು ಬೇಕಲ್ಲ. ನಿಮ್ಗೆ 10 ಕೆಜಿ ಅಕ್ಕಿ ಸಿಗಬೇಕು ಅಂತಂದ್ರೆ ಒಬ್ಬ ಬೇಕಲ್ಲ, ಯಾರೋ ಒಬ್ಬ, ನನ್ನಲ್ಲೊಬ್ಬ ಮಗ ಇದ್ದಾನೆ, ಅವನಿಗೆ 10 ಕೆಜಿ 5 ಕೆಜಿ ಕೊಡಿದ್ರೆ 5 ಕೆಜಿ ಮತ್ತು 170 ರೂಪಾಯಿ. ನನ್ಗೊಂದೇ ಕನ್ಸರ್ನ್ ಇರೋದು, ಆ 464 ಅತಿ ಹಿಂದುಳಿದ ವರ್ಗದ ಅವರು ಯಾರು? ನೀವು ಲಿಂಗಾಯತರು ಮತ್ತು ಅದಲ್ಲ, ಅವರಿದಾರಲ್ಲ, ಅದು ಕರ್ನಾಟಕದ ಮಂದಿ, ಕನ್ನಡಿಗರು. ಅವರನ್ನ ನೀವು ಒಟ್ಟಾರೆ ಎಲ್ಲೋ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಟೋದಂಗೆ, ಮಾರ್ಕೆಟ್ ಅಲ್ಲಿ ಬಿಟ್ಟೋದಂಗೆ, ಕುಂಭಮೇಳದಲ್ಲಿ ಬಿಟ್ಟೋದಂಗೆ ಬಿಟ್ಟೋಗಕ್ಕಾಗಲ್ಲ. ಅದೊಂದು ಗಣನೆಗೆ ತಗೊಳ್ಬೇಕಾಗತ್ತೆ. ಕುಂಭಮೇಳ ಅಂತಂದ್ರೆ ಮೊದಲೆಲ್ಲ ಹಂಗಿತ್ತಲ್ವಾ, ಈಗಲೂ ಇದೆ ಕೆಲವೆಲ್ಲ, ಅಂದ್ರೆ ಅಲ್ಲಿ ಸಿಗೋದಿಲ್ಲ ವಾಪಸ್ ಅಂತೇಳಿ. ಈಗ ನೆಟ್ವರ್ಕ್ ಎಲ್ಲ ಬೇರೆ ವಿಚಾರಗಳು ಬೇರೆ ಇದೆ. ಮೊದಲೆಲ್ಲ ಹಂಗೆ ಬಿಟ್ಟು ಹೋಗ್ತಾ ಇದ್ರು, ಅಥವಾ ಅಣ್ಣ ತಮ್ಮಂದ್ರು ಬೇರೆ ಬೇರೆ ಆಗ್ತಾ ಇದ್ರು. ಪಿಕ್ಚರ್ ಎಲ್ಲ ನೋಡಿದೀವಿ, ಅದಕ್ಕೆ ಕೇಳಿದ್ರೆ ನಾನು. 464 ಅತಿ ಹಿಂದುಳಿದ ವರ್ಗ, ಅವರಿಗೆ ನ್ಯಾಯ ಕೊಡಬೇಕಲ್ವಾ? ಅದು ಇವರ ಉದ್ದೇಶ ಆಗಿದ್ರೆ ಸಿಎಂ ಗೆಲ್ತಾರೆ. ಇದರ ಹೊರತಾಗಿ ನೋಡಿ, ಅಲ್ಲಿ ಯಾರು ಬರ್ತಾ ಇಲ್ಲ. 464 ಆ ಹಿಂದುಳಿದ ವರ್ಗ ಯಾವುದು, OBC ಯಾವುದು, ಅದ್ರಲ್ಲಿ ಎಲ್ಲರೂ ಇರಬಹುದು. ಅಲ್ಲಿ ದಲಿತರು ಇರಬಹುದು, ಅಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಆದಿವಾಸಿ ಎಲ್ಲ ಇರಬಹುದು. ಯಾರವರು ಲೆಕ್ಕ ಸಿಗಬೇಕಲ್ಲ. 464 ಈ ಅಂಕಿಅಂಶದಲ್ಲೇ ಇದೆ ನೋಡಿ. ನಾಡಿದ್ರಿಂದ ಚರ್ಚೆ ಆಗೋದೇ ಈ ವಿಚಾರದ ಬಗ್ಗೆ. ಲಿಂಗಾಯತ ಒಕ್ಕಲಿಗ ವಿಚಾರಣೆ ಬರೋದಿಲ್ಲ ನನ್ನ ಪ್ರಕಾರ. ಇರ್ಲಿ, ಇದರ ನಡುವೆ ವಿರೋಧ ಯಾಕೆ? ಸಿದ್ದರಾಮಯ್ಯ
ಇದರ ಪರ ಇದ್ದಾರೆ, ಡಿ ಕೆ ಶಿವಕುಮಾರ್ ವಿರೋಧ ಇದ್ದಾರೆ. ಯಾಕೆಂದ್ರೆ ಇವ್ರದೊಂದೇ ಒಕ್ಕಲಿಗರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ. ತಪ್ಪೇನಲ್ಲ, ಒಬ್ಬ ಒಕ್ಕಲಿಗ ನಾಯಕರಾಗಿ ಒಕ್ಕಲಿಗರಿಗೆ ತೊಂದರೆ ಆದಾಗ ಅವರು ಧ್ವನಿ ಎತ್ತಲೇಬೇಕು, ಎರಡು ಮಾತಿಲ್ಲ. ಆದರೆ 464 ಅತಿ ಹಿಂದುಳಿದ ವರ್ಗ, ಅದರ ಬಗ್ಗೆ ಯಾರು ಮಾತಾಡಬೇಕು? ಆಮೇಲೆ BS ಯಡಿಯೂರಪ್ಪ ಜಾತಿ ಗಣತಿ ವಿರುದ್ಧ ಇದ್ದಾರೆ, ಕರೆಕ್ಟ್ ಅವರ ಪ್ರಕಾರ. ಲಿಂಗಾಯತರಿಗೆ ತೊಂದರೆ ಆದಾಗ ಲಿಂಗಾಯತರ ನಾಯಕ ಮಾತಾಡದೆ ಇನ್ಯಾರು ಮಾತಾಡಬೇಕು? ಜಾತಿ ಗಣತಿ ಪರ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಯಾಕೆಂತಂದ್ರೆ ಅವ್ರು ಯಾಕೆ ಪರ ಇರ್ತಾರೆ ಅಂತಂದ್ರೆ 1,08,00,000 ಜನ ಅವರ ಪರವಾಗಿ ಮಾತಾಡಬೇಕು. ಅವರು HD ಕುಮಾರಸ್ವಾಮಿ ಓನ್ಲಿ ಒಕ್ಕಲಿಗರ ಪರವಾಗಿ ತೊಂದರೆ ಆಗುತ್ತೆ ಅಂತ ಮಾತ್ರ ಅವರ ವಿರೋಧ ಇರೋದು. ಸತೀಶ್ ಜಾರಕಿಹೊಳಿ ಎಸ್ಟಿಗಳಿಗೆ ಒಳ್ಳೇದಾಗುತ್ತೆ ಅನ್ನೋ ಕಾರಣಕ್ಕಾಗಿ ಜಾತಿ ಗಣತಿ ಪರ ಇದ್ದಾರೆ. ನೋಡಿ, ನೀವೆಲ್ಲ ಈ ಕಡೆ ಬರುವ ಜಾತಿ ಗಣತಿ ವಿರುದ್ಧ ಇದ್ದವರು ಇಬ್ಬರೇ, ಅಂದ್ರೆ ಎರಡೇ ವರ್ಗ, ಒಂದು ಲಿಂಗಾಯತ ವರ್ಗ, ಒಂದು ಒಕ್ಕಲಿಗ ವರ್ಗ. ಆಮೇಲೆ ಪಾಪ ಅವ್ರಿಗೂ ಕೂಡ ಈ ಅತಿ ಹಿಂದುಳಿದ ವರ್ಗದವರಿಗೆ ತೊಂದರೆ ಆಗಬೇಕು ಅಂತೇನಿಲ್ಲ. ನಮಗೇನು ತೊಂದರೆ ಆಗ್ತಾ ಇದೆ ಅದಾಗಬಾರದು, ನಮಗೇನು ತೊಂದರೆ ಮಾಡದೆ ಉಳಿದವರಿಗೆ ಒಳ್ಳೇದು ಮಾಡ್ತೀರಾ ಮಾಡ್ಕೊಳ್ಳಿ ಅನ್ನೋ ಅಭಿಪ್ರಾಯ ಅವ್ರಿಗಿರಬಹುದು. ಸಿದ್ದರಾಮಯ್ಯ ಬಹುಶಃ ಅದನ್ನು ಪ್ರತಿಪಾದಿಸಬಹುದು, ನನ್ನ ಗಟ್ ಫೀಲಿಂಗ್. ಶಾಮನೂರು ಶಿವಶಂಕರಪ್ಪ ವಿರೋಧ, ಪ್ರಿಯಾಂಕರ್ಗೆ ಪರ, ರಮೇಶ್ ಜಾರಕಿಹೊಳಿ ಪರ, BY ವಿಜೇಂದ್ರ ವಿರೋಧ, ಡಾಕ್ಟರ್ G ಪರಮೇಶ್ವರ್ ಪರ, ದಿನೇಶ್ ಗುಂಡೂರಾವ್ ವಿರೋಧ. ಗೊತ್ತಿಲ್ಲ ದಿನೇಶ್ ಗುಂಡೂರಾವ್ ವಿರೋಧ ಮಾಡ್ತಾರ ಇಲ್ಲೋ ಅಂತೇಳಿ. ಜಮೀರ್ ಅಹಮದ್ ಖಾನ್ ಪರ, ಯಾಕಂದ್ರೆ ಮುಸ್ಲಿಮರ 75 ಲಕ್ಷ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರೋಧ ಬಿಕಾಸ್ ಆಫ್ ಲಿಂಗಾಯತ. ಭೈರತಿ ಸುರೇಶ್ ಪರ, ಬಸವನಗೌಡ ಯತ್ನಾಳ್ ವಿರೋಧ, KH ಮುನಿಯಪ್ಪ ಪರ, MB ಪಾಟೀಲ್ ವಿರೋಧ ಬಿಕಾಸ್ ಆಫ್ ಲಿಂಗಾಯತರು, HC ಮಹದೇವಪ್ಪ ಪರ, ತೇಜಸ್ವಿ ಸೂರ್ಯ ವಿರೋಧ ಬಿಕಾಸ್ ಆಫ್ ಬ್ರಾಹ್ಮಣ ಅಥವಾ ಮೇಲ್ವರ್ಗ. ಅಂದ್ರೆ ಇದರ ಪ್ರಕಾರ ಏನಂತಂದ್ರೆ ಲಿಂಗಾಯತರು ಒಕ್ಕಲಿಗರು ಮೇಲ್ವರ್ಗಕ್ಕೆ ಇದರಿಂದ ತೊಂದರೆ ಆಗುತ್ತೆ ಅನ್ನುವಂಥದ್ದು ಒಂದು ಮೋಡ ಕವಿದ ವಾತಾವರಣ ಇದೆ. KJ ಜಾರ್ಜ್ ಪರ, ವಿನಯ್ ಕುಲಕರ್ಣಿ ವಿರೋಧ ಬಿಕಾಸ್ ಆಫ್ ಲಿಂಗಾಯತ. RB ತಿಮ್ಮಾಪುರ ಪರ, ಈಶ್ವರ ಖಂಡ್ರೆ ವಿರೋಧ ಬಿಕಾಸ್ ಆಫ್ ಲಿಂಗಾಯತ. ಗಮನಿಸಿದ್ರಲ್ವಾ, ಲಿಂಗಾಯತ ಒಕ್ಕಲಿಗ ಮಾತ್ರ ವಿರೋಧಗಳಾಗ್ತಾ ಇದೆ. ನನ್ನ ಪ್ರಶ್ನೆ, 464 ಅತಿ ಹಿಂದುಳಿದ ವರ್ಗ ಅಂತ ಪತ್ತೆ ಹಚ್ಚಲಾಗಿದೆಯಲ್ಲ, ಅವರನ್ನೇನು ಮಾಡಬೇಕು? ವಿಷ ಕೊಟ್ಟು ಸಾಯಿಸಬೇಕಾ? ಅವರಿಗೆ ನೀರು ಕೊಡಬೇಕು ತಾನೆ, ಅವರಿಗೆ ಸೂರು ಕೊಡಬೇಕು ತಾನೆ. ಅವರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮೇಲಕ್ಕೆ ಬರದೇ ಇದ್ರೆ ಕರ್ನಾಟಕ ಎಲ್ಲಿ ಬರುತ್ತೆ? ಅದು ಬರದೇ ಇದ್ರೆ ಭಾರತ ಎಲ್ಲಿ ಬರುತ್ತೆ? ಆ ವಿಚಾರದಲ್ಲಿ ಚರ್ಚೆ ಆದ್ರೆ ಇದೊಂದು ಐತಿಹಾಸಿಕ ತೀರ್ಮಾನ ಆಗಬಹುದು ಅಂತ ಒಂದು ಗಟ್ಟಿ. ಬನ್ನಿ, ನಾಡಿದ್ದು ಮತ್ತೊಮ್ಮೆ ಅದರ ಬಗ್ಗೆ, ಅಂದ್ರೆ ರಾಮಲಿಂಗಾರೆಡ್ಡಿ ಹೇಳಿದ್ರು ನೋಡಿ, ಅದರ ಒಳಗೆ ಏನಿದೆ ಅಂತ ಗೊತ್ತಿಲ್ಲ, ನಮಗೆಲ್ಲ ಕೊಡ್ತಾರೆ, ಅದನ್ನೆಲ್ಲ ನಾವು ಓದಬೇಕು, ಎಲ್ಲರಿಗೂ ಚೆನ್ನಾಗಿದ್ರೆ ಓಕೆ, ಚೆನ್ನಾಗಿಲ್ಲ ಅಂತಂದ್ರೆ ಮತ್ತೆ ಬಗ್ಗೆ ಚರ್ಚೆ ಆಗತ್ತೆ ಅಂತ. ಹಾಗಿದ್ರೆ ನೋಡಿ, ಒಂದು ಏನಾಗಿದೆ ಕರ್ನಾಟಕದಲ್ಲಿ ಬಹಳ ದೊಡ್ಡ ಒಂದು ದುರಂತ ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಪಾರ್ಲಿಮೆಂಟೇರಿಯನ್ಸ್ ಬಹಳ ಕಡಿಮೆ ಆಗಿದ್ದಾರೆ. ಪಾರ್ಲಿಮೆಂಟೇರಿಯನ್ಸ್ ಅಂದ್ರೆ ಸಂಸದೀಯ ಪಟುಗಳು, ರಮೇಶ್ ಕುಮಾರ್ ಅಂತವರು, ಆಮೇಲೆ ಈ ಬಸವರಾಜ ಬೊಮ್ಮಾಯಿ ಕೂಡ ಇದ್ರು, ಇಲ್ಲ ಅಂತಲ್ಲ, ಆಮೇಲೆ ಈ ಚಿಕ್ಕನಾಯಕನಹಳ್ಳಿಯಿಂದ ಗೆದ್ದು ಬರ್ತಾ ಇದ್ರಲ್ಲ ಅಂತ ತುಂಬಾ ಎಕ್ಸ್ಪರ್ಟ್ಗಳಿಲ್ಲ. ಮೊದಲೆಲ್ಲ ಈ ನಂಜೇಗೌಡರು ಅಂತಿದ್ರು ನೀರಾವರಿ ಬಗ್ಗೆ, ನಾಗೇಗೌಡರು ಅಂತಿದ್ರು, ಆಮೇಲೆ ಬೈರೇಗೌಡರು ಇದ್ರು, ಈ ಕೃಷ್ಣ ಬೈರೇಗೌಡರ ತಂದೆ, ಆಮೇಲೆ HK ಪಾಟೀಲ್ ಈಗಲೂ ಆ ಶಕ್ತಿ ಇದೆ ಕೆಲವೆಲ್ಲ. ಅವರೆಲ್ಲ ಒಂಥರ ನೇಪಥ್ಯಕ್ಕೆ ಸರದಂಗಿದೆ, ಅಂದ್ರೆ ನಿರಂತರವಾಗಿ ಮಾತಾಡಬಲ್ಲವರು. ಈ ಜಾತಿ ಗಣತಿ ವಿಚಾರದಲ್ಲಿ ಮಾತಾಡೋರೇ ಯಾರಿಲ್ಲ. ಈಗ ಆ ಒಂದು ಕಾಲದಲ್ಲಿ ಒಂದು ಫ್ರಂಟ್ ರಾ ಇತ್ತು ಕಣ್ರಿ, ಅಲ್ಲಿ JDS ಜನತಾ ಪರಿವಾರದ ಪಿತಾಮಹಗಳು ಕೂತಿರೋರು, PGR ಸಿಂಧ್ಯಾ, ಇವರೆಲ್ಲ ಎಂತ ಬ್ರಿಲಿಯಂಟ್ಗಳು ಅಂತಂದ್ರೆ, ಈ PGR ಸಿಂಧ್ಯಾ ಎಲ್ಲ ಈ 4 ಬಸ್ಗಳನ್ನ ಅಲ್ಲಿ ಈಶಾನ್ಯ ವಾಯವ್ಯ ಅದೆಲ್ಲ